Hi everyone, welcome back to my YouTube channel Chandana Raj. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಂಡೇ ಸ್ಕಿನ್ ಕೇರ್, ಲೈಕ್ ವೀಕ್ಲಿ ನಾನು ಹೆಂಗೆ ನನ್ನ ಸ್ಕಿನ್ನ ಪ್ರೆಪ್ ಮಾಡ್ತೀನಿ ಮತ್ತು ಅದನ್ನು ಹೆಂಗೆ ಕೇರ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್, ಯಾರು ಬೇಕಾದರೂ ಮನೇಲಿ ಮಾಡ್ಕೋಬೋದು. ಬಟ್ ಇದು ಹೋಮ್ ಪ್ರಾಡಕ್ಟ್ಸ್ ಏನಲ್ಲ, ಲೈಕ್ ಆಯುರ್ವೇದಿಕ ಆ ಥರ ಏನಲ್ಲ. ನಾನು ಸ್ವಲ್ಪ ಪ್ರಾಡಕ್ಟ್ಸ್ನ ಮಿನಿಸೋ ಮತ್ತು ಹೆಲ್ತ್ ಆ್ಯಂಡ್ ಗ್ಲೋನಲ್ಲಿ ಅಲ್ಲಿ ಇಲ್ಲಿ ತೊಗೊಂಡು ಮಾಡ್ತಾಯಿದ್ದೀನಿ. ಬಟ್ ಅಂಥ ಎಕ್ಸ್ಪೆನ್ಸಿವ್ ಅಂತ ಏನೂ ಇಲ್ಲ, ಎವ್ರಿಥಿಂಗ್ ಈಸ್ ಪಾಕೆಟ್ ಫ್ರೆಂಡ್ಲಿ. ನೀವು ಕೂಡ ನಿಮ್ಮ ಮನೇಲಿ ನೀವು ಸ್ಕಿನ್ನ ಪ್ರೆಪ್ ಮಾಡ್ಕೊಬೋದು. ಆ್ಯಕ್ಚುಲಿ ನಾವು 20ಸಲ್ಲಿ ನಮ್ಮ ಸ್ಕಿನ್ನ ನಾವು ಸರಿ ನೋಡ್ಕೊಂಡಿಲ್ಲ ಅಂದರೆ 30s ಆಗ್ತಾ ಇಲ್ಲಿ ಎಲ್ಲ, ಆಮೇಲೆ ಕತ್ತತ್ರನೂ ಕೂಡ ರಿಂಕಲ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವೇನೂ ಕೇರ್ ಮಾಡೋಕ್ಕಾಗಲ್ಲ. ಎನಫ್ ಆಫ್ ಬ್ಲಾಬರಿಂಗ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನು ನಿಮಗೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ. ನಂಬರ್ 1, ಆಲ್ರೆಡಿ ನಾನು ಸ್ಕಿನ್ನು ಕ್ಲೆನ್ಸ್ ಮಾಡ್ಕೊಂಡು ಬಂದಾಗಿದೆ. ಸೆಕೆಂಡ್ ಸ್ಟೆಪ್ ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಕಾಣಿಸ್ತಾ ಇದೆಯಾ? ಫೋಕಸ್ ಆಗ್ತಾಯಿಲ್ಲ. ಸೊ ಇದು ನ್ಯೂಟ್ರೋಜನ ಬ್ರೈಟ್ ಬೂಸ್ಟ್ ರಿಫ್ರೆಶಿಂಗ್ ಮೈಕ್ರೋ ಪಾಲಿಶ್ ಅಂತ. ಲೈಕ್ ಇಟ್ ಈಸ್ ಅ ಸ್ಕ್ರಬ್, ಬಟ್ ಇದು ಹಾರ್ಡ್ ಪಾರ್ಟಿಕಲ್ಸ್ ಇರಲ್ಲ ಸ್ಕಿನ್ನಲ್ಲಿ ಆ್ಯಂಡ್ ಸ್ಕಿನ್ನ ಹಾರ್ಶ್ ಮಾಡಲ್ಲ. ಸೊ ಇದು ಪ್ರೈಸ್ ಬಂದು 575 ರುಪೀಸ್. ಇದು ಲಿಟಲ್ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ಇದನ್ನು ನಾನು ತೊಗೊಂಡು ಆಲ್ಮೋಸ್ಟ್ 1.5 ವರ್ಷ ಆಗಿದೆ. ನಾನು ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ. ವೀಕ್ಲಿ ಅಥವಾ ನನ್ನ ಸ್ಕಿನ್ ಯಾವಾಗ ನನಗೆ ರಫ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿದ್ರೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಆಮೇಲೆ ನೆಕ್ಸ್ಟ್ ನನ್ನ ಪ್ರಾಡಕ್ಟ್ ಏನಂದರೆ ಡೀಪ್ ಹೈಡ್ರೇಟಿಂಗ್ ಐ ಮಾಸ್ಕ್. ಇಟ್ ಈಸ್ ಫ್ರಮ್ ಮಿನಿಸೋ. ನೀವೆಲ್ಲ ಮಿನಿಸೋಗೆ ಹೋಗೇ ಇರ್ತೀರೋ ಆಬ್ವಿಯಸ್ಲಿ. ಸೊ ದಿಸ್ ಈಸ್ ಆಲ್ಸೋ ಅ ವೆರಿ ಗುಡ್ ಪ್ರಾಡಕ್ಟ್. ನಿಮ್ಮ ಅಂಡರ್ ಐ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಆಮೇಲೆ ಪಫಿನೆಸ್ ಇರುತ್ತೆ. ಇವಾಗ ನನಗೆ ಪಫಿನೆಸ್ ಇದೆ ಆ್ಯಕ್ಚುಲಿ, ನನಗೆ ಮತ್ತು ನಮ್ಮ ಮಮ್ಮಿಗೆ. ಏನಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ ಸ್ಕಿನ್ನು. ಸೊ ಪಫಿನೆಸ್ ಇರೋದ್ರಿಂದ ದಿಸ್ ಇಸ್ ಅ ವೆರಿ ಗುಡ್ ಪ್ರಾಡಕ್ಟ್. ದಿಸ್ ಪ್ರಾಡಕ್ಟ್ ಏನಂದರೆ, ಈ ಥರ ಫೇಸ್ ಮಾಸ್ಕ್ ನೀವು ನೋಡೇ ಇರ್ತೀರಾ ಹೆಲ್ತ್ ಆ್ಯಂಡ್ ಗ್ಲೋನಲ್ಲೆಲ್ಲ. ಸೊ ನಾನು ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋದಾಗ ಆಲ್ಮೋಸ್ಟ್ ಅಲ್ಲೇನಾದರೂ ಆಫರ್ ಇದ್ದರೆ ಬೈ 2 get 1 ಆ ಥರ ಏನಾದರೂ ಆಫರ್ ಇದ್ದರೆ ನಾನು ತೊಗೊಂಬಂದ್ಬಿಡ್ತೀನಿ. ಸೊ ನಾನು ಯಾವಾಗ ಬೇಕೋ ನನ್ನ ಸ್ಕಿನ್ನ ಅದು ಡಲ್ ಅನಿಸ್ತಾ ಇತ್ತು, ಅದಕ್ಕೆ ಮಾಯಿಶ್ಚರ್ ಬೇಕು ಅನಿಸ್ತಾ ಇರುವಾಗ ನಾನು ಯೂಸ್ ಮಾಡ್ತೇನೆ. ಸ್ವಲ್ಪ ದಾವ ಆಗ್ತಾಯಿದೆ. ಮಾತಾಡಿ ಸುಸ್ತಾಗೋಯ್ತು. ಸೊ ನಾನು ಮೇಯ್ನ್ ಯೂಸ್ ಮಾಡೋದು 2 ಪ್ರಾಡಕ್ಟ್ ಅಂದರೆ ಇದು 2. ಅದು ಬಿಟ್ಟು ನಾನು ಬ್ಲ್ಯಾಕ್ ಹೆಡ್ಸ್ಗೆ ಒಂದು ಮಾಸ್ಕ್ ಹಾಕ್ತಿದ್ದೆ, ಅದು ಮಿನಿಸೋಯಿಂದಾನೆ. ಬಟ್ ಅದು ನನ್ನ ಹತ್ರ ಇವಾಗಿಲ್ಲ, ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ತಲ್ಲ. ಬಟ್ ನಿಮ್ಗೇನಾದರೂ ತುಂಬ, ನನಗೇನು ಅಷ್ಟೊಂದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಏನೂ ಇಲ್ಲ. ನಿಮ್ಗೇನಾದರೂ ತುಂಬ ಬ್ಲ್ಯಾಕ್ ಹೆಡ್ಸ್ ಇದೆ ಅಂತಂದರೆ ಈ ಸ್ಕ್ರಬ್ಬಲ್ಲೇ ಹೋಗುತ್ತೆ ಆ್ಯಕ್ಚುಲಿ ಹೇಳಿ. ಸೊ ಇದು ಕೂಡ ಮಿನಿಸೋ ಪ್ರಾಡಕ್ಟೇ. ಸೊ ಇದನ್ನು ನಾನು ಫ್ರೀಸ್ ಮಾಡ್ತೀನಿ ಯಾವಾಗಲೂ. ಫ್ರೀಸ್ ಮಾಡಿ ನಾನು ಯಾವಾಗ ಪ್ಯಾಕ್ ಹಾಕ್ತೀನಿ ಆವಾಗ ಇದನ್ನು ಆಚೆ ತೆಗಿತೀನಿ ಫ್ರಿಜ್ಜಿಂದ. ಇದನ್ನು ಹೆಂಗೆ ಯೂಸ್ ಮಾಡೋದಂದರೆ, ಫೇಸ್ ಮಾಸ್ಕ್ ಹಾಕಿರ್ತೀವಲ್ಲ ಅದ್ರ ಮೇಲೆ ನಾವು ಇದನ್ನು ರೋಲ್ ಮಾಡಬೇಕಾಗುತ್ತೆ. ನಮ್ಮ ಸ್ಕಿನ್ ಅಪ್ವರ್ಡ್ಸ್, ಯಾವತ್ತು ನಾವು ಸ್ಕಿನ್ನ ಅಪ್ವರ್ಡ್ ಮೋಷನಲ್ಲಿ ಮಸಾಜ್ ಮಾಡಬೇಕಾಗುತ್ತೆ. ಯಾಕಂದರೆ ಡೌನ್ವರ್ಡ್ ಮಾಡಿದ್ರೆ ಸ್ಕಿನ್ನು ಸ್ಯಾಗ್ ಆಗುತ್ತೆ, ಕೆಳಗೆ ಬಂದುಬಿಡುತ್ತೆ. ಅದಾದಮೇಲೆ ಆ ಕೆಳಗೆ ಬಂದಿರೋ ಸ್ಕಿನ್ ಏನಾಗುತ್ತೆ, ರಿಂಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಬದಲು ನಾವು ಈ ಥರ ಮಸಾಜ್ ಮನೆಯಲ್ಲೇ ಮಾಡಿಕೊಂಡ್ರೆ ವೆರಿ ಯೂಸ್ಫುಲ್ ಅಲ್ವಾ. ಸ್ಟೆಪ್ ನಂಬರ್ 1, ನಾನು ಆಲ್ರೆಡಿ ಸ್ಕಿನ್ನು ಕ್ಲೆನ್ಸ್ ಮಾಡ್ಕೊಂಬಂದಾಗಿದೆ. ಸೊ ಫೇಸ್ ವಾಶ್ ನಾನು ಯಾವುದೂ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನನಗೆ ನಾನು ಡರ್ಮ್ಯಾಟ್ ಕೊಟ್ಟಿರೋದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿವರೆಗೂ, ಮಾಯ್ಸ್ ಅಂತ. ಸೊ ನಿಮಗೆ ಯಾವುದು, ನಿಮ್ಮ ಸ್ಕಿನ್ ಟೈಪಿಗೆ ಯಾವ್ದು ಸೂಟ್ ಆಗುತ್ತೆ ನೀವು ಅದನ್ನು ಯೂಸ್ ಮಾಡಿ. ಸೊ ಇದನ್ನು ನಾನು ಸ್ವಲ್ಪ ತೊಗೋತೀನಿ, ಇಷ್ಟೇ ನಾನು ತೊಗೊಳ್ಳೋದು. ಇಷ್ಟು ತೊಗೊಂಡು ನನ್ನ ಸ್ಕಿನ್ ಈ ಥರ ಹಿಂಗೆ ಮಾಡಿ, ಇದನ್ನು ಹಿಂಗೆ ಮಾಡೋವಾಗ ಬ್ಲ್ಯಾಕ್ ಹೆಡ್ಸ್ ಮತ್ತು ಏನಾದರೂ ಪೋರ್ಸ್ ಇದ್ದರೆ, ಕ್ಲಾಗ್ ಆಗಿದ್ರೆ ಪೋರ್ಸು ಓಪನ್ ಆಗುತ್ತೆ.
ಸೊ ಇದನ್ನು ನಾನು ಫೇಸ್ ವಾಶ್ ಮಾಡಿಕೊಂಡು ಹಿಂಗೆ ಬರ್ತೀನಿ ನೋಡಿ. ಸೊ ನೀವು ನೋಡ್ಬೋದು, ಇದ್ಯಾವುದು ನಾನು ಇನ್ಸ್ಟೆಂಟ್ ರಿಸಲ್ಟ್ ನಿಮಗೆ ಹೆಂಗೆ ಬಿಫೋರ್ ಆಫ್ಟರ್ ಸಿಕ್ಬಿಡುತ್ತೆ ಅಂತ ಹೇಳಲ್ಲ. ಬಿಕಾಸ್ ಎಲ್ಲದಕ್ಕೂ ಅದರದ್ದೇ ಆದ ಟೈಮ್ ಲಿಮಿಟ್ಸ್ ಇರುತ್ತೆ. ಅದು ವರ್ಕ್ ಆಗಬೇಕು ನಮ್ಮ ಸ್ಕಿನ್ ಮೇಲೆ ಅಂದರೆ ನಾವು ಒಂದೇ ಸತಿ ಹಾಕಿದ ತಕ್ಷಣ ನಮ್ಮ ಸ್ಕಿನ್ ಯಾವತ್ತೂ ಸರಿ ಹೋಗಲ್ಲ. ಸೊ ನಿಮ್ಗೇನಾದರೂ ತೀರಾ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ನೀವು ಡರ್ಮ್ಯಾಟ್ನ ಕನ್ಸಲ್ಟ್ ಮಾಡಿ. ಬಟ್ ಈ ಸ್ಕ್ರಬ್ ಮಾಡಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ಗೊತ್ತಾಗುತ್ತೆ, ಲೈಕ್ ಸ್ಕಿನ್ನಲ್ಲಿ ಎಲ್ಲ ಸಾಫ್ಟ್ ಅನಿಸುತ್ತೆ ನಿಮ್ಮ ಸ್ಕಿನ್ನು, ಆ ಥರ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರ ಸ್ಕಿನ್ನು ಪರ್ಫೆಕ್ಟ್ ಅಲ್ಲ. ನೀವು ಅವ್ರ ಸ್ಕಿನ್ ನೋಡಿ ಅದು ಚೆನ್ನಾಗಿದೆ, ಇವ್ರ ಸ್ಕಿನ್ ಚೆನ್ನಾಗಿದೆ, ಇವ್ರ ಕೂದಲು ಚೆನ್ನಾಗಿದೆ, ಅವ್ರ ಕೂದಲು ಚೆನ್ನಾಗಿದೆ ಅಂತ ಅನ್ನಕ್ಕೆ ಹೋಗ್ಬೇಡಿ. ನಮ್ಮ ಹತ್ರ ಏನಿದೆಯೋ ಅದನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಸ್ಕಿನ್ನು ಕೂಡ ಸೂಪರಾಗಿರುತ್ತೆ. ಆ್ಯಂಡ್ ಕೂದಲು ಕೂಡ ಕ್ಲೆನ್ಸ್ ಆಯಿತು, ಸ್ಕ್ರಬ್ ಆಯಿತು. ಇವಾಗ ನೆಕ್ಸ್ಟ್ ಮಾಸ್ಕ್. ಸೊ ಆಗಲೇ ತೋರಿಸಿದ್ನಲ್ಲ, ನಮ್ಮ ಸ್ಕಿನ್ನ ಕೂಲ್ ಮಾಡುತ್ತೆ ಆ್ಯಕ್ಚುಲಿ ಇದೆಲ್ಲ. ಸೊ ನಾನು ಹೇರ್ ಟೈ ಮಾಡಿಬಿಡ್ತೀನಿ. ಮೈಕ್ ಕೂಡ ನನಗೆ ಯಾಕೋ ಇಲ್ಲ ಕೊಡೋದು ಬೆಟರ್, ಯಾಕಂದರೆ ಇಲ್ಲ ಅದು ಲಿಕ್ವಿಡ್ ಇದಾಗುತ್ತೆ ಅಂತ. ಇದನ್ನು ಅಟ್ಲೀಸ್ಟ್ ಸ್ಕಿನ್ ಮೇಲೆ ನಾವು 10 to 15 ಮಿನಿಟ್ಸ್ ಬಿಡಬೇಕಾಗತ್ತೆ. ಸೊ ನಾನು ಮಾತಾಡ್ತಾ ಇದ್ದರೆ ಇದು ಯಾವುದೂ ವರ್ಕ್ ಆಗಲ್ಲ, ಲೈಕ್ ಅದು ಸ್ಕಿನ್ ಮೇಲೆ ಪ್ರಾಪರಾಗಿ ಕೂತ್ಕೊಳ್ಳಲ್ಲ ಪಾರ್ಟಿಕಲ್ಸ್ ಅಥವಾ ಸಿರಮ್ ಏನಿದೆ. ಸೊ ಟೈಮ್ ನೋಡೋಣ. ಟೈಮ್ ಬಂದು 7:01 ಆಗಿದೆ. ಸೊ 7:11ಗೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್. ಲೈಕ್ ಹೆಂಗೆ ಮಸಾಜ್ ಮಾಡಿದರೆ ಸ್ಲೋಲಿ ಆ್ಯಂಡ್ ಸ್ಟಾಪ್. ಟೇಕ್ ಸ್ಲೋಲಿ ಆ್ಯಂಡ್ ಸ್ಟಾಪ್. ಈ ಕಡೆನೂ ಸೇಮ್. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಮಾಸ್ಕ್ ಡ್ರೈ ಆಗೋಕ್ಕೆ ಬರ್ತಿದೆ. ಸೊ ಇದನ್ನು ಹಿಂಗೆ ಒಂದು 3 to 4 ಮಿನಿಟ್ಸ್ ಇರೋಣ. ಇನ್ನೂ ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಈಗ ಟೈಮ್ ಬಂದು 7:12. ಸೊ 1 ಮಿನಿಟ್ ಜಾಸ್ತಿನೇ ಆಯಿತು, ಪರವಾಗಿಲ್ಲ, ದಟ್ಸ್ ಫೈನ್. ಸೊ ಈಗ ಇದನ್ನು ರಿಮೂವ್ ಮಾಡೋ ಟೈಮ್. ಓಕೆ, ಸೊ ಈಗ ರಿಮೂವ್ ಮಾಡೋ ಟೈಮ್ ಬಂದಿದೆ. ಏನು ಆರಾಮ್ ಫೀಲ್ ಆಗುತ್ತೆ ಗೊತ್ತಾ? ಫೀಲ್ಸ್ ಫ್ರೆಶ್, ಸ್ಕಿನ್ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಒರೆಸ್ಬೇಡಿ ಅವ್ರು ವಾಶ್ ಮಾಡಬೇಡಿ, ಲೆಟ್ ಇಟ್ ಡ್ರೈ. ಸೊ ಅದೇ ಡ್ರೈ ಆಗಲಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಇನ್ನೊಂದು ಮಾಸ್ಕ್ ಹಾಕ್ತಿದ್ದೀನೋ ಆವಾಗಲೇ ತೋರಿಸ್ದಂಗೆ ಐ ಮಾಸ್ಕ್. ಸೊ ಇದರಲ್ಲಿ 3 ಪೇರ್ಸ್ ಆಫ್ ಐ ಮಾಸ್ಕ್ ಇರುತ್ತೆ. 3 ಪೇರ್ಸ್ಗೆ ಇಟ್ಸ್ 150 ರೂಪೀಸ್. ಸೊ 1 ಪೇರ್ಗೆ 50 ರೂಪೀಸ್ ಕಾಸ್ಟ್ ಆಗುತ್ತೆ. ಸೊ ಇದು ಕೂಡ ತುಂಬ ಒಳ್ಳೆ ಪ್ರಾಡಕ್ಟ್, ನಾನು ಯೂಸ್ ಮಾಡಿದ್ದೀನಿ. ನನ್ನ ಪಫಿ ಐಸ್ ಎಲ್ಲ ಹೋಗುತ್ತೆ. ಇದಿಷ್ಟೇ ಇರುತ್ತೆ, ಇದು ಮಾತ್ರ ಒಳ್ಳೆ ರೋಸ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇದು ಹಿಂಗಿರುತ್ತೆ, ಗೋಡಂಬಿ ಶೇಪಲ್ಲಿರುತ್ತೆ. ಅದನ್ನು ಜಸ್ಟ್ ನೀವು ನಿಮ್ಮ ಅಂಡರ್ ಐಸ್ಗೆ ಹಿಂಗೆ ಪ್ಯಾಚ್ ಮಾಡ್ಕೊಳ್ಳಿ. ಹಿಂಗೆ ಪ್ಯಾಚ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಸೊ ಸೇಮ್ ವಿತ್ ದ ಅದರ್ ಐ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡ್ಕೊಂಡಿರಿ, ಯಾಕಂದರೆ ನಮ್ಮ ಕೈಯಲ್ಲಿರೋ ಡರ್ಟೆಲ್ಲ ಆಮೇಲೆ ಕಣ್ಣಿಗೆ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ಇಟ್. ಇಲ್ಲಿ ಯಾಕೋ ಒಂದು ರಿಂಕಲ್ ಬರ್ತಾ ಇದೆಯಲ್ಲ. ಓಕೆ, ಸೊ ಇವಾಗ ಈ ಮಸಾಜರ್ ಇದೆಯಲ್ಲ, ಇದರಲ್ಲಿ ಮಸಾಜ್ ಮಾಡಿ ನಿಮ್ಮ ಐಸ್ಗೆ. ತಣ್ಣಗಾಗುತ್ತೆ. ನೀವು ಇದನ್ನು ಫ್ರೀಝರಲ್ಲಿ ಇಟ್ಟಿದ್ರೆ
ಆಮೇಲೆ ಕಣ್ಣು ಮೇಲೂ ನೀವು ಹಿಂಗೆ ಮಾಡ್ಕೊಳ್ಳಿ ನಿಧಾನಕ್ಕೆ ಸ್ಲೋಲಿ. ನಿಮ್ಮ ಹತ್ರ ಇದಿಲ್ಲ ಅಂದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನನ್ನ ಕೈಯಲ್ಲೇ ಹೆಂಗೆ ಮಾಡೋದು ಅಂತೇಳಿ ಈ 2 ಫಿಂಗರ್ಸ್ ತೊಗೊಳ್ಳಿ. ಈ 2 ಫಿಂಗರ್ಸ್ ತೊಗೊಂಡು ಜಸ್ಟ್ ಟ್ಯಾಪ್ 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 ಹಂಗೆ ಸ್ಲೋಲಿ ಹಿಂಗೆ ಬಂದು ಹಿಂಗೆ ಒಂದು ಪಾಯಿಂಟ್ ಇಲ್ಲೊಂದು ಪ್ರೆಷರ್ ಕೊಟ್ಟು ಇಲ್ಲಿ ಸ್ಟಾಪ್ ಮಾಡಿ, ಇಲ್ಲಿ ಓಪನ್ ಮಾಡಿ. ಸ್ಲೋಲಿ ಪ್ರೆಷರ್ ಸ್ಟಾಪ್ ಓಪನ್ ಅಷ್ಟೆ. ಇದು ಒಣಗಕ್ಕೆ ಸ್ಟಾರ್ಟ್ ಆಗಿದೆ, ನೀವು ನೋಡ್ಬೋದು ಇಲ್ಲೆಲ್ಲ ಬಿಟ್ಕೊತಾ ಇದೆ. ಸೊ ಅದ್ರ ಕೆಲಸ ಮುಗ್ದಿದೆ ಅಂತ ಅರ್ಥ. ಲೆಟ್ಸ್ ರಿಮೂವ್. ವಾವ್, ಫುಲ್ ಡ್ರೈ ಆಗಿದೆ ನೀವು ನೋಡಿದ್ರೆ. ಇದು ಕೂಡ ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಜಾಸ್ತಿ ಮಾತಾಡಿ ಸ್ವಲ್ಪ ಲಾಂಗ್ ಆಗ್ಬೋದು, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ. ಆ್ಯಂಡ್ ಇವಾಗ ನೀವು ನೋಡ್ಬೋದು ನನ್ನ ಸ್ಕಿನ್ನ. ಇನ್ನೊಂದು ಸ್ಕಿನ್ಗೆ ನಾವು ಮೇಜರ್ ನಮ್ಮ ಇಂಟೇಕ್ ನಾವೇನು ತಿಂತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಚೆ ಕಡೆ ಏನಾದ್ರು ಚೆನ್ನಾಗಿ ತಿಂದ್ಬಿಟ್ಟು ನಾನು ಇದೇ ಲಾಸ್ಟ್ ವೀಡಿಯೋಸಲ್ಲೂ ಹೇಳಿದ್ದೀನಿ, ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿರಲ್ಲ. ನಮ್ಮ ಫುಡ್ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಏನು ಇಂಟೇಕ್ ತೊಗೋತೀವೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಜಾಸ್ತಿ ನೀರು ಕುಡೀರಿ. ಎದ್ದ ತಕ್ಷಣ ಮಾರ್ನಿಂಗ್ 1 ಗ್ಲಾಸ್ ಬಿಸಿನೀರು ಕುಡಿತೀನಿ. ಬಿಕಾಸ್ ಯಾವುದೇ ಒಂದು ನೈಟ್ ನಾವು ಯಾವುದೇ ಫುಡ್ ತಿಂದಿದ್ರು ಹಾರ್ಟ್ ಪಾರ್ಟಿಕಲ್ಸ್ ಇದ್ದರೆ ಅಥವಾ ಏನಾದರೂ ನಮಗೆ ಗಂಟ್ಲಲ್ಲಿ ಇರಿಸೋ ಮುರ್ಸೋ ಆ ಥರ ಎಲ್ಲ ಆಗ್ತಿದ್ರೆ ಅದೆಲ್ಲ ಹೋಗುತ್ತೆ, ಗಂಟ್ಲೆಲ್ಲ ಆರಾಮ್ ಅನಿಸುತ್ತೆ, ಆ ಡೇ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಏನದು ನನ್ನ ಒಂದು ಥಿಂಕಿಂಗ್ ಅಥವಾ ಏನೋ ರೂಢಿನೋ ನನಗೆ ಗೊತ್ತಿಲ್ಲ. ಬಟ್ ನಂಗೆ ತುಂಬ ಆವಾಗವಾಗ ಗಂಟ್ಲು ನೋವು ಬರ್ತಾನೆ ಇರೋದ್ರಿಂದ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿ ಬಿಸಿ ನೀರು ಕುಡಿತೀನಿ. ನನ್ನ ಹೇರ್ ಕೇರ್ ರುಟೀನ್ ಕೇಳಿದ್ದೀರಾ? ಆ್ಯಕ್ಚುಲಿ ನಾನು ಚೆನ್ನಾಗಿರೋ ಕೂದಲ ನಾನು ತುಂಬ ಹಾಳು ಮಾಡ್ಕೊಂಡಿದ್ದೀನಿ. ಬೋಟಾಕ್ಸ್ ಮಾಡಿಸಿ, ಕೆರಟಿನ್ ಮಾಡಿಸಿ, ಸ್ಮೂತ್ನಿಂಗ್ ಮಾಡಿಸಿ, ಇವಾಗೇನೂ ಇಲ್ಲ, ಎಲ್ಲ ಒಟ್ಟೋಗಿದೆ. ಲೈಕ್ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಬಟ್ ತುಂಬ ಸಣ್ಣ ಆಗಿದೆ. ಇದನ್ನು ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ನಾನು ಹೇರ್ ಕೇರ್ ರುಟೀನ್ ಅನ್ನೋದನ್ನ ನಾನು ಸಪ್ರೇಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹೆಂಗೆ ರೂಟಿಗೆ ಆಯಿಲ್ ಅಪ್ಲೈ ಮಾಡ್ತೀನಿ, ಹೇರ್ ಆಯಿಲ್. ಲೈಕ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ಎಸೆನ್ಷಿಯಲ್ ಆಯಿಲ್ಸ್ ತರಿಸಿದ್ದೆ ಅಂತ. ಯಾವುದಂದರೆ ರೋಸ್ಮೆರಿ ಮತ್ತು ಟೀ ಟ್ರೀ ಆಯಿಲ್. ನನ್ನ ಡ್ಯಾಂಡ್ರಫ್ ಕೂಡ ರೆಡ್ಯೂಸ್ ಆಗಿದೆ, ಮತ್ತು ರೋಸ್ಮೆರಿ ಶ್ಯಾಂಪು ಯೂಸ್ ಮಾಡ್ತಾಯಿದ್ದೀನಿ ನಾನು, ಅದರಿಂದ ನನ್ನ ಹೇರ್ ಫಾಲ್ ಕೂಡ ರೆಡ್ಯೂಸ್ ಆಗಿದೆ. ಆಲ್ಮೋಸ್ಟ್ ಒಂದು 4 to 5 ಟೈಮ್ಸ್ ಯೂಸ್ ಮಾಡಿದ್ದೀನಿ ಇವಾಗ. ಸೊ ನನಗೆ ಇನ್ನೂ ಟೈಮ್ ಬೇಕು ಅದನ್ನು ನಾನು ನಿಮ್ಮ ಹತ್ರ ಹೇಳೋಕ್ಕೆ. ನನಗೆ ರಿಸಲ್ಟ್ ಸಿಕ್ಕಾದ್ಮೇಲೆ ನಾನು ಹೇಳೋದು, ಸುಮ್ಮನೆ ಫಾಲ್ಸ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನನಗೂ ಇಷ್ಟ ಇಲ್ಲ. ಇದಾಗಿತ್ತು ಇವತ್ತಿನ ಸಂಡೇ ಸ್ಕಿನ್ ಕೇರ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನನಗೆ ತುಂಬ ಮೋಟಿವೇಟ್ ಆಗುತ್ತೆ ನಂದು ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.